ಹಾಯ್ ಹಲೋ ಅಸ್ಲಾಂ ವಲೈಕುಮ್. ಇವತ್ತಿನ ವಿಡಿಯೋದಲ್ಲಿ ನಾನು ರೈಸ್ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನಿಲ್ಲಿ ರಾತ್ರಿ ಕಡ್ಸಂಬರ್ ಹಾಕಿ ನೆನೆಸಿ ಹಾಕಿದ್ದೆ. ಅದನ್ನು ಚೆಂದ ತೊಳೆದು ಮಿಕ್ಸಿ ಜಾರೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಂತರ ನೈಸ್ ಗ್ರೈಂಡ್ ಮಾಡಿ ಅದನ್ನು ಗ್ರೈಂಡ್ ಆಗಬೇಕು ಚೆಂದ. ಇಲ್ಲದಿದ್ದರೆ ಅದು ರೊಟ್ಟಿ ಒಳ್ಳೆಯದು ಆಗೋದಿಲ್ಲ, ತಿನ್ನಲಿಕ್ಕೆ ಗಟ್ಟಿ ಗಟ್ಟಿ ಆಗ್ತದೆ. ನೈಸ್ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆಂದ ಹಿಟ್ಟನ್ನು ಗಟ್ಟಿ ಮಾಡ್ಕೊಳ್ಳಿ. ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕೈಗೆ ಅಂಟದ ಥರ ಗಟ್ಟಿ ಮಾಡ್ಕೊಳ್ಳಿ. ಕೈಗೆ ಹಿಟ್ಟು ನಾವು ಈಗ ಬಾಲ್ ಮಾಡುವಾಗ ಕೈಗೆ ಅಂಟಬಾರ್ದು, ಆ ಥರ ಗಟ್ಟಿ ಮಾಡ್ಕೊಳ್ಳಿ. ನಂತರ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಅದನ್ನು ಚೆಂದ ನಾದಿ ಹಿಟ್ಟನ್ನು ಒಂದೇ ಥರ ಮಾಡಿ ಚಿಕ್ಕ ಚಿಕ್ಕ ಬೌಲ್ ಮಾಡಿ. ಒಂದು ಮೀಡಿಯಮ್ ಬೌಲ್, ತುಂಬ ದೊಡ್ಡದು ಬೇಡ, ಒಂದು ಮೀಡಿಯಮ್ ಬೌಲ್ ಮಾಡಿ. ನಾನು ಇಲ್ಲಿ ಎಲ್ಲ ಹಿಟ್ಟನ್ನು ಅದೇ ಥರ ಬೌಲ್ ಮಾಡಿಟ್ಟಿದ್ದೇನೆ. ಇವಾಗ ಒಂದು ಪ್ಯಾನ್ ಬಿಸಿ ಆಗಲಿಕ್ಕಿಡಿ. ಒಂದು ಪ್ಯಾನ್, ನಾನಿಲ್ಲಿ 2 ಪ್ಯಾನ್ ಇಟ್ಟಿದ್ದೇನೆ. ಒಂದರಲ್ಲಿ ಸ್ವಲ್ಪ ಕಾಯಿಸಿ ನಂತರ ಇನ್ನೊಂದರಲ್ಲಿ ಸ್ವಲ್ಪ ಜಾಸ್ತಿ ಕಾಯಲಿಕ್ಕೆ ಬಿಡ್ತೇನೆ, ಅಂದರೆ ಅದು ಉಬ್ಬುತ್ತದೆ ಆಗ ಬೇಗ. ಅದಕ್ಕೆ ಈಗ ಫಸ್ಟಿಗೆ ಅದನ್ನು ಹಿಟ್ಟನ್ನು ರೈಸ್ ಬೌಲನ್ನು ಪ್ರೆಸ್ಸರ್ ಉಂಟಲ್ಲ ಅದರಲ್ಲಿ ಪ್ರೆಸ್ ಮಾಡಿ ನಾನಿಲ್ಲಿ ಪ್ಯಾನ್ಗೆ ಹಾಕಿದ್ದೇನೆ. ಪ್ಯಾನ್ ಮೊದಲು ಬಿಸಿ ಆಗಲಿಕ್ಕೆ ಇಡಬೇಕು. ಪ್ಯಾನ್ಗೆ ಹಾಕಿದ್ದೇನೆ. ಪ್ಯಾನ್ಗೆ ಹಾಕಿ ಚೆಂದ ಕಾಯ್ತದಲ್ಲ ಒಂದು ಸೈಡ್, ಕಾದ ನಂತರ ತಿರ್ಗಿ ಹಾಕಬೇಕು. ತಿರ್ಗಿ ಹಾಕಿದ ನಂತರ ಇನ್ನೊಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅದರ ಮೇಲೆ ಒಂದು ಟವಲ್ ಇಟ್ಕೊಂಡು. ಅದು ಚೆಂದ ಉಬ್ಬಿ ಬರ್ತದೆ ನೋಡಿ. ಇಲ್ಲಿ ಇದೇ ಥರ ಎಲ್ಲವನ್ನು ಮಾಡಿದ್ದೇನೆ ನೋಡಿ, ಉಬ್ತಾ ಉಂಟು ಚೆಂದ. ಅದೇ ಥರ ಉಬ್ಬಬೇಕು ಎಲ್ಲ ಸಹ, ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಹಾಗೆ ಉಬ್ಬಿದ ನಂತರ ಅದನ್ನು ಅದೇ ಥರ ಎಲ್ಲವನ್ನು ನಾನು ಅದೇ ಥರ ಮಾಡಿದ್ದೇನೆ. ಈಗ ಇಲ್ಲಿ ಅದನ್ನು ಚಿಕನ್ ಕರಿ ಜೊತೆ ಸರ್ವ್ ಮಾಡ್ತಿದ್ದೇನೆ. ತುಂಬ ಸಖತ್ ಟೇಸ್ಟ್ ಆಗ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.